ಸಂಪುಟದಿಂದ ವಜಾಗೊಳಿಸಿದ ಕೆಎನ್ ರಾಜಣ್ಣನವರನ್ನು ಸಚಿವ ಸಂಪುಟಕ್ಕೆ ಹಿಂಪಡೆಯುವಂತೆ ಆಗ್ರಹಿಸಿ ನಾಳೆ ತುಮಕೂರಿನಲ್ಲಿ ಬೃಹತ್ ಪ್ರತಿಭಟನೆ. 40 ವರ್ಷಗಳಿಂದ ತನ್ನದೇ ಛಾಪಿನ ಮೂಲಕ ಬಡವರು ದೀನ ದಲಿತರ ಏಳಿಗೆಗಾಗಿ ಶ್ರಮಿಸುತ್ತಿದ್ದ ಕೆಎನ್ ರಾಜಣ್ಣನವರನ್ನು ಸಚಿವ ಸಂಪುಟದಿಂದ ವಜಾಗೊಳಿಸಿದ್ದನ್ನು ಖಂಡಿಸಿ ತುಮಕೂರಿನ ಟೌನ್ ಹಾಲ್ ಸರ್ಕಲ್ನಲ್ಲಿ ಜಾತ್ಯತೀತ ಹಾಗೂ ಪಕ್ಷಾತೀತವಾಗಿ ಪ್ರತಿಭಟನೆ ನಡೆಸಲಾಗುತ್ತಿದ್ದು, ಕೆಎನ್ ರಾಜಣ್ಣನವರ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಅಹಿಂದ ನಾಯಕರುಗಳು ಕರೆ ನೀಡಿದ್ದಾರೆ. ತುಮಕೂರಿನ ಹಿಂದೂ ವರ್ಗ ನಾಯಕ ಹಾಗೂ ಬಡವರ ಪರವಾಗಿ ಕೆಲಸ ಮಾಡುವಂಥ ನಮ್ಮ ಕೆಎನ್ ರಾಜಣ್ಣನವ್ರನ್ನ ಸಂಪುಟದಿಂದ ವಜಾ ಮಾಡುವಂಥ ಇದಕ್ಕೋಸ್ಕರ ನಾವು ತುಮಕೂರಿನಲ್ಲಿ ಬೃಹತ್ ಪ್ರತಿಭಟನೆಯನ್ನು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ. ನಾಳೆ ಅದಕ್ಕೋಸ್ಕರ ಇವತ್ತು ನಮ್ಮ ಕೊಡಗೆರೆ ತಾಲೂಕಿನಿಂದ ಎಲ್ಲ ಕೆಎನ್ ಅಭಿಮಾನಿಗಳು ಒಂದು ಕೇಳ್ಕೊಂಡಾಗ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಇವತ್ತು ನಾಳಿನ ಬಂದ್ಗೆ ಬೆಂಬಲ ಕೊಡುವುದಾಗಿ ಎಲ್ಲರೂ ಕೂಡ ಒಪ್ಪಿದ್ದಾರೆ. ನಮಗೇನು ನಮ್ಮ ಈ ಒಂದು ಜಿಲ್ಲೆಯಲ್ಲಿ ಹಿಂದುಳಿದರ ಪರವಾಗಿ ಅಥವಾ ಬಡವರ ಪರವಾಗಿ ಕೆಲಸ ಮಾಡುವಂಥ ವ್ಯಕ್ತಿ ಅಂದರೆ ಅದು ಕೆಎನ್ ರಾಜಣ್ಣನವರು ತಪ್ಪಾಗಲಾರ್ದು. ಅವರು ನಮ್ಮ ಜಿಲ್ಲೆಗೆ ವ್ಯಕ್ತಿ ಅಂತಲ್ಲ, ಅವರು ಶಕ್ತಿಯಾಗಿದ್ದರು. ಅದರಿಂದ ನಾವು ಈಗ ನಾಳೆ ನಮ್ಮ ಪ್ರಬಲ ಹೋರಾಟ ಏನಂದರೆ ಈ ಹೈಕಮಾಂಡ್ ನಿರ್ಧಾರವನ್ನು ಮರುಪರಿಶೀಲನೆ ಮಾಡಿ ಅವರಿಗೆ ಮತ್ತೆ ನಮ್ಮ ರಾಜ್ಯದಲ್ಲಿ ಅವರಿಗೆ ಸೇವೆ ಮಾಡೋ ಅವಕಾಶ ಕಲ್ಪಿಸಬೇಕು ಅಂತ ನಾವು ಎಲ್ಲರೂ ಇವತ್ತು ಪ್ರತಿಭಟನೆ ಮೂಲಕ ನಾವು ಕೇಳ್ಕೊತಾ ಇದ್ದೀವಿ. ಕೆಎನ್ ರಾಜಣ್ಣನವರನ್ನ ಕರ್ನಾಟಕ ರಾಜ್ಯ ಸರ್ಕಾರದ ಮಂತ್ರಿ ಸ್ಥಾನದಿಂದ ವಜಾಗೊಳಿಸಿರುವುದರಿಂದ ನಾವು 40 ವರ್ಷಗಳಿಂದ ನಮ್ಮ ಸಹಕಾರ ಕ್ಷೇತ್ರದಲ್ಲಿ ಎಲ್ಲ ಥರ ಕೆಲಸ ಮಾಡಿ ಎಲ್ಲ ಬಡವರಿಗೆ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಕೊಟ್ಟು ಒಳ್ಳೊಳ್ಳೆ ಬಡವರಿಗೆಲ್ಲ ಲೋನ್ಗಳು ಕೊಟ್ಟು ಚೆನ್ನಾಗಿ ನೋಡ್ಕೊಂಡು ಬಂದಿದ್ದಾರೆ. ಅವ್ರನ್ನ ವಜಾಗೊಳಿಸಿರೋದನ್ನು ವಾಪಸ್ ತಗೊಂಡೋಗಿ ಅಂತ ಹೇಳ್ಬಿಟ್ಟು ನಾಳೆ ನಾವು ತುಮಕೂರಿನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಎಲ್ಲ ಹಿಂದುಳಿದ ವರ್ಗ ಹಾಗೂ ಸಹಕಾರ ಸಂಘಗಳ ಸಹಕಾರ ಇವ್ರನ್ನು ಕೂಡ ಕರಿತಾ ಇದ್ದೀವಿ. ನಾಳೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈ ಜಿಲ್ಲೆನಲ್ಲಿ ಇರ್ತಕ್ಕಂಥ 11 ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೇ ಕ್ಷೇತ್ರಕ್ಕೆ ಹೋಗಿ ರಾಜಣ್ಣವ್ರ ಹೆಸರು ಹೇಳಿದ್ರೆ 10,000 ಮತಗಳನ್ನ ಅವ್ರದೊಂದು ಮಾತಿಗೆ ಜನ ಬದಲಾವಣೆ ಮಾಡಿ ಅವ್ರು ಹೇಳಿದ ಕ್ಯಾಂಡಿಡೇಟ್ ಇಂದ ಹೋಗ್ತಕ್ಕಂಥ ಒಬ್ಬ ಧೀಮಂತ ನಾಯಕನ್ನ ಏಕಾಏಕಿ ಸತ್ಯ ಮಾತಾಡೋದೇ ತಪ್ಪು, ಸತ್ಯನೇ ಮಾತಾಡಬಾರ್ದು ಅಂತ ಹೇಳಿ ಅವರನ್ನ ವಜಾಗೊಳಿಸಿರೋದನ್ನ ಖಂಡಿಸಿ ಇವತ್ತು ಕೆಎನ್ಆರ್ ಅಭಿಮಾನಿಗಳು ಪಕ್ಷಾತೀತವಾಗಿ ಮತ್ತು ಜಾತ್ಯತೀತವಾಗಿ ಎಲ್ಲರೂ ಕೂಡ ಒಬ್ಬರಲ್ಲಿಂದ ಒತ್ತಾಯ ಮಾಡ್ತಾ ಇದ್ದೀವಿ. ಅಂದರೆ ಬೇಷರತ್ತಾಗಿ ಅವರು ವಜಾನ ಹಿಂಪಡೆದು ಅವ್ರ ಮಂತ್ರಿಗಿರಿಯನ್ನು ಮತ್ತೆ ಮರುಸ್ಥಾಪನೆ ಮಾಡಬೇಕು. ಇಲ್ಲ ಅಂದರೆ ಉಗ್ರ ಹೋರಾಟವನ್ನು ಮುಂದಿನ ದಿನಗಳು ಇನ್ನೂ ಜಾಸ್ತಿ ಮಾಡ್ತೀವಿ. ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯರ ಆಪ್ತ ಮಂತ್ರಿಯಾದಂಥ ಕೆಎನ್ ರಾಜಣ್ಣನವ್ರನ್ನ ನಿನ್ನೆ ಸಂಪುಟದಿಂದ ವಜಾಗೊಳಿಸಿರೋದು ನಮಗೆಲ್ಲ ಇಡೀ ರಾಜ್ಯಾದ್ಯಂತ ಭಾಳ ನೋವಿನ ಸಂಗತಿ ತಂದಿದೆ. ನಾವು ರಾಜಣ್ಣನವರು ಕೆಎನ್ ರಾಜಣ್ಣವರು ಸುಮಾರು 40 ವರ್ಷಗಳ ಕಾಲ ರಾಜಕಾರಣದಲ್ಲಿ ಮತ್ತು ನಮ್ಮ ಸಮಾಜ ಸೇವೆ ಸೊಸೈಟಿಗಳಲ್ಲಿ ಬಡವರ್ಗ ರೈತರ ಪರವಾಗಿ ಕೆಲಸ ಮಾಡ್ಕೊಂಡ್ಬಂದವರು. ಇವತ್ತು ಒಳ್ಳೆಯ ಉನ್ನತ ಸ್ಥಾನ ಸಿಕ್ಕಿತ್ತು ಅವ್ರಿಗೆ. ಏನೋ ಕಾರಣಾಂತರದಿಂದ ಯಾರಿಗೂ ತಿಳಿದು ಬಂದಿಲ್ಲ. ಇವತ್ತು ಸಚಿವ ಸಂಪುಟದಿಂದ ವಜಾ ಮಾಡಿದ್ದಾರೆ. ನಮಗೆಲ್ಲ ನೋವಾಗಿದೆ. ನಾವು ಪಕ್ಷಾತೀತವಾಗಿ ಹಾಗೂ ನಮ್ಮ ಎಲ್ಲ ಜನಾಂಗದ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ರಾಜಣ್ಣವ್ರನ್ನ ಬಿಂಬಿಸಿ ಇವತ್ತು ರಾಜ್ಯದಲ್ಲಿ ಸಹಕಾರ ಸಚಿವನಾಗಿ ಮಾಡಿ ಇದೇ ಕಳೆದ ತಿಂಗಳು ಕರ್ನಾಟಕ ರಾಜ್ಯದಂತ ಕಾಣದಂತಹ ಜನಸಾಗರ 75ರ ಅವರ ಅಮೃತ ಮಹೋತ್ಸವಕ್ಕೆ ಇಡೀ ಕರ್ನಾಟಕ ರಾಜ್ಯದಲ್ಲೇ ಸುಮಾರು 2 ಲಕ್ಷಕ್ಕೆ ಜನ ಸೇರಿ ನಾಯಕರಲ್ಲ, ಎಲ್ಲ ಸಮುದಾಯಕ್ಕೂ ಸಂಬಂಧಪಟ್ಟವರು. ಅದರಿಂದ ಇದು ಪಕ್ಷಾತೀತವಾಗಿ ಮತ್ತು ಎಲ್ಲ ಬೆಂಬಲಿಗರಿಂದ ಒಂದು ನಾಳೆ ಪ್ರತಿಭಟನೆ ಮಾಡ್ತಾರೆ. ಅದರಿಂದ ಪ್ರತಿಯೊಬ್ಬ ಜಾತಿ ಕೂಡ ಅವರಿಗೆ ಬೆಂಬಲ ಸೂಚಿಸ್ತಾ ಇದೆ. ನಾಳೆ ಬೃಹತ್ವಾದ ಒಂದು ಪ್ರತಿಭಟನೆಯನ್ನು ತುಮಕೂರು ಟೌನಲ್ಲಿ ಇಟ್ಕೊಂಡಿದ್ವಿ. ದಯವಿಟ್ಟು ಇದಕ್ಕೆಲ್ಲರೂ ಸಹಕಾರ ಕೊಡಬೇಕು. ಹಾಗೂ ಕೂಡ ನೀವು ಪತ್ರಕರ್ತರು ಕೂಡ ನಮಗೆ ಬೆಂಬಲ ಸೂಚಿಸಬೇಕು ಅಂತೇಳಿ ಈ ಸಭೆ ಮೂಲಕ ಕೇಳ್ಕೊಂತ. ಒಬ್ಬ ಹಿಂದುಳಿದ ನಾಯಕರು ಅವ್ರನ್ನ ಪಕ್ಷದಿಂದ ಕೈ ಬಿಟ್ಟರು, ನಿಷ್ಠಗಿರಿಯಿಂದ ಕೈ ಬಿಟ್ಟಿರೋದು ನಮಗೆಲ್ಲ ನೋವು ತಂದಿದೆ. ಅವರು ಪಕ್ಷಾತೀತವಾಗಿ ಎಲ್ಲರನ್ನೂ ಜೊತೆ ಕರ್ಕೊಂಡು ಹೋಗ್ತಾಯಿದ್ರು. ರಾಜಣ್ಣ ಅವ್ರು ಬಂದಿದ್ದಾರೆ ಅಂದರೆ ಯಾವುದೇ ಪಕ್ಷದಲ್ಲಿ ಇರ್ತಕ್ಕಂಥವ್ರು ಕೂಡ ಅವ್ರನ್ನ ಬಂದು ಮಾತಾಡಿಸಿ ಹೋಗುವಂಥ ಒಂದು ಸಂಪ್ರದಾಯ ಬೆಳೆಸ್ಕೊಂಡಿದ್ರು. ಹಾಗೆ ಬಡವ್ರಿಗಾಗಲಿ ದೀನ ದಲಿತರಿಗಾಗಲಿ ಭಾಳ ಒಂದು ಒತ್ತು ಕೊಟ್ಟು ಕೆಲಸ ಮಾಡ್ತಿದ್ದಂಥವ್ರು. ಅವರು ನಮ್ಮ ಜಿಲ್ಲೆಯವರು ಆಗಿರೋದ್ರಿಂದ ನಮಗೆಲ್ಲ ನೋವಾಗಿದೆ. ಹಾಗಾಗಿ ಅದು ಸಂಬಂಧಪಟ್ಟಂಥ ಯಾರು ನಾಯಕರಿದ್ದಾರೆ ಅವರು ಅದನ್ನು ತೀವ್ರವಾಗಿ ಗಣನೆಗೆ ತಗೊಂಡು
ಅವ್ರನ್ನ ಮತ್ತೆ ವಾಪಸ್ಸು ತಗೊಳ್ಬೇಕು ಅಂತೇಳಿ ನಾವೆಲ್ಲ ಹಿಂದುಳಿದ ವರ್ಗದಿಂದ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ನಾಳೆ. ಘನಘೋರವಾದಂಥ ಒಂದು ಇದು ಮಾಡಿಬಿಟ್ಟಿದೆ. ನಮ್ಮ KNRನ ತೆಗೆದಾಕಿದ್ದೆ ಒಂದು ಸಹಕಾರ ಕ್ಷೇತ್ರದಲ್ಲಿ ಇವರು 40 ವರ್ಷದಿಂದ ಮಾಡಿರ್ತಕ್ಕಂಥ ಕೆಲಸ ನೆನೆಸಾನ ಅವ್ರನ್ನ ಹಂಗೆ ಕಂಟಿನ್ಯೂ ಆಗಬೇಕು. ಯಾರೋ ಮಾತಿಂದ ಅವರು ಹೈಕಮಾಂಡ್ ಏನೋ ಇದು ತಪ್ಪು ಅಭಿಪ್ರಾಯ ತಪ್ಪು ಮಾಹಿತಿ ಕೊಟ್ಟು ಅವ್ರನ್ನ ಕಿತ್ತಾಕಿರೋದು ಭಾರಿ ಇದಾಗುತ್ತೆ, ದುಃಖ ಆಗುತ್ತೆ. ಅದಕ್ಕೋಸ್ಕರ ಅವ್ರ ಮುಂದೆ ಅವ್ರು ಕೊಡಲೇಬೇಕು, ಕೊಟ್ಟು ಅವ್ರನ್ನ ಕಂಟಿನ್ಯೂ ಮಾಡಿಬಿಟ್ಟು ಯಾವುದೇ ಸಹಕಾರಿ ಇಲಾಖೆನ ಕೊಟ್ಟು ಕಂಟಿನ್ಯೂ ಮಾಡಬೇಕು ಅಂತೇಳಿ ನಮ್ಮ ಜಾತ್ಯತೀತವಾಗಿ ಎಲ್ಲ ಪಕ್ಷಾತೀತವಾಗಿ ಎಲ್ಲ ಪಕ್ಷದವರು ಸೇರಿ KNR ಅಭಿಮಾನಿ ಬಳಗದವರು ಎಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಸ್ವಯಂ ಪ್ರೇರಿತವಾಗಿ ಅವರು ಸ್ಟ್ರೈಕ್ ಬರಬೇಕು ಅಂತಲ್ಲ ತಮ್ಮಲ್ಲೇ ಪ್ರಾರ್ಥನೆ. ಅವ್ರನ್ನ ಕಾಂಗ್ರೆಸ್ ಮಂತ್ರಿಗಿರಿಯಿಂದ ವಜಾ ಮಾಡಿರೋದು ಕಾಂಗ್ರೆಸ್ ಪಕ್ಷಕ್ಕೆ ನಷ್ಟ ಮತ್ತು ಈ ರಾಜ್ಯದ ಜನತೆಗೆ ನಷ್ಟ. ಯಾಕೆ ಅಂದರೆ ಒಂದು ಸಹಕಾರಿ ಕ್ಷೇತ್ರದಲ್ಲಿ ಇಲ್ಲಿವರೆಗೂ ಏನು ಸಾಧನೆಗಳಾಗಿಲ್ಲ ಆ ಸಾಧನೆನ ಅವರು ಮಾಡಿ ತೋರಿಸೋದಕ್ಕೆ ಮತ್ತು ಮಾಡಿದರು. ಈ ದೇಶನೇ ಅವ್ರು ಮಾಡಿರೋ ಕೆಲವು ಕಾರ್ಯಕ್ರಮಗಳನ್ನ ಎದುರು ನೋಡ್ತಾ ಇತ್ತು. ಅಂಥ ಒಬ್ಬ ಪ್ರತಿಭಾವಂತ ನಾಯಕನ ಯಾವುದೋ ಬೇರೆ ಬೇರೆ ಕಾರಣಗಳನ್ನ ಇಟ್ಕೊಂಡು ಈ ಸಣ್ಣ ಮಾತಿನಲ್ಲಿ ಒಂದು ದೊಡ್ಡದ ವಿಷಯ ಮಾಡ್ಕೊಂಡು ಇವತ್ತು ಅವ್ರನ್ನ ಸಂಪುಟದಿಂದ ವಜಾ ಮಾಡಿರೋದು ಭಾಳ ದುರಾದೃಷ್ಟಕರ. ಮಾಡಿರೋದು ನಾವು ಅದಕ್ಕೆ ಖಂಡಿಸ್ತೀವಿ. ಇಡೀ ರಾಜ್ಯಾದ್ಯಂತ ಇಡೀ ಜಿಲ್ಲೆಯಾದ್ಯಂತ ನಾಳೆ ತುಮಕೂರು ಟೌನಲ್ಲಿಂದ ಪ್ರತಿಭಟನೆ ಆಗ್ತದೆ. ಬರೀ ನಾಯಕ ಸಮಾಜನೇ ಟಾರ್ಗೆಟ್ ಮಾಡ್ತಾರೆ. 1 ನಾಗೇಂದ್ರವರು, 2 ರಾಜಣ್ಣವರು. ನಮ್ಮ ಸಮಾಜ ಕಾಂಗ್ರೆಸ್ಗೆ ಓಟ್ ಹಾಕಿದ್ದೆ ತಪ್ಪಾಗೈತೆ. ಬರೀ ನಾಯಕರನ್ನೇ ಟಾರ್ಗೆಟ್ ಮಾಡ್ತಾರೆ. ನಾಯಕ ಸಮಾಜನೇ ಇಡೀ ಹಿಂಗೆ ಆದರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ತೊಂದರೆ ಆಗ್ತೈತೆ, ಶೂನ್ಯ.